ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ನಾನು ನಮ್ಮ ಚಾನಲ್ ಅಲ್ಲಿ ಬ್ಯೂಟಿ, ಫ್ಯಾಷನ್, ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಸಮ್ಮರ್ ಅಂತೂ ಹೊರಟೋಯ್ತು, ಬೇಸಿಗೆ ಹೋಯಿತು, ಮಳೆಗಾಲ ಸ್ಟಾರ್ಟ್ ಆಯಿತು. ನಾನು ಮೊನ್ನೆ ಹೇಳಿದ್ದೆ ಮಳೆಗಾಲಕ್ಕೆ ನಮ್ಮ ಸ್ಕಿನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಸೀಸನ್ ತಕ್ಕಾಗೆ ನಮ್ಮ ಸ್ಕಿನ್ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಅದೇ ರೀತಿ ಸೀಸನ್ ತಕ್ಕಾಗೆ ಕೂಡ ಹೇರ್ ಕೂಡ ರಿಯಾಕ್ಟ್ ಮಾಡುತ್ತೆ. ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು, ಮಳೆಗಾಲಕ್ಕೆ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಮಳೆಗಾಲ ಬಂದ ತಕ್ಷಣ ಹೇರ್ ಫಾಲ್ ಆಗೋದು, ಈಚಿನೆಸ್ ಬರೋದು, ಡ್ಯಾಂಡ್ರಫ್ ಕೂಡ ತುಂಬ ಹೆಚ್ಚಾಗ್ತಾ ಇರುತ್ತೆ. ಸೊ ಇವತ್ತು ನಾನು ಹೇರ್ ಫಾಲ್ಗೆ, ಹೇರ್ ಲಾಸ್ಗೆ ಬೆಸ್ಟ್ ನ್ಯಾಚುರಲ್ ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ರೆಮಿಡಿನ ನೀವು ಈ ಮಳೆಗಾಲದಲ್ಲಿ ವೀಕ್ನಲ್ಲಿ 2 ಟೈಮ್ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ, ಹೇರ್ನ ತಿಕ್ಕಾಗಿ ಹೆಲ್ದಿಯಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ನಾನಿಲ್ಲಿ ಹೇಳ್ತಾ ಇಲ್ಲ ಒಂದಿನ ಅಪ್ಲೈ ಮಾಡಿ 2 ಡೇಸ್ ಅಪ್ಲೈ ಮಾಡಿ ಕೂದಲು ತುಂಬ ಚೆನ್ನಾಗಿ ದಪ್ಪಾಗಿ ಹೇರ್ ಫಾಲ್ ಕಡಿಮೆ ಆಗಿ ಒಂದೇ ದಿನದಲ್ಲಿ ಬೆಳೆಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನ್ಯಾಚುರಲ್ ವಸ್ತುಗಳು ನ್ಯಾಚುರಲ್ ಆಗಿ ವರ್ಕ್ ಮಾಡುತ್ತೆ. ಹೀಗಾಗಿ ಸ್ವಲ್ಪ ಲೇಟ್ ನಿಮಗೆ ನಿಧಾನವಾಗಿ ಸಿಗುತ್ತೆ, ಬಟ್ ಒಂದು 100% ನ್ಯಾಚುರಲ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇನ್ನು ಪ್ರಾಡಕ್ಟ್ ಆಗಲಿ, ರೆಮಿಡಿ ಆಗಲಿ, ತಲೆಗಾಗಲಿ, ಸ್ಕಿನ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ರಿಸ್ಕ್ ಬೇಡ. ಯಾಕಂದರೆ ಕೆಲವೊಂದು ಸರಿ ಮನೆಯಲ್ಲಿ ಸಿಗುವಂಥ ವಸ್ತುಗಳು ಕೂಡ ಕೆಲವೊಂದು ಜನರಿಗೆ ಸೂಟ್ ಆಗ್ತಾ ಇರಲ್ಲ. ಹೀಗಾಗಿ ರಿಸ್ಕ್ ಬೇಡ, ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿ ಸೂಟ್ ಆಗುತ್ತೆ ಅನಿಸಿದ್ರೆ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಮಾತು ಕಡಿಮೆ ಮಾಡೋಣ, ನಾನು ಯಾವ ರೆಮಿಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಆನಿಯನ್ ಜ್ಯೂಸ್ ಯೂಸ್ ಮಾಡ್ತಾ ಇದ್ದೀನಿ. ಆನಿಯನ್ ಜ್ಯೂಸ್ ರೆಡಿ ಮಾಡೋಕ್ಕೋಸ್ಕರ ಈ ರೀತಿ ಚಿಕ್ಕ ಚಿಕ್ಕದಾಗಿರೋ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಅಂತ ಕೂಡ ಕರೆಯೋದು, ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಇಲ್ಲ ಅನ್ನೋರು ದೊಡ್ಡದಾಗಿರೋ ಆನಿಯನ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಬಟ್ ಚಿಕ್ಕದಾಗಿರೋ ಈರುಳ್ಳಿ ಯೂಸ್ ಮಾಡೋದ್ರಿಂದ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ನಾನಿಲ್ಲಿ 1 ಹಿಡಿಯಷ್ಟು ಈರುಳ್ಳಿನ ಈ ರೀತಿ ಮಿಕ್ಸಿ ಗ್ರೈಂಡ್ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಜ್ಯೂಸನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಜ್ಯೂಸನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಅರೌಂಡ್ 4ರಿಂದ 5 ಸ್ಪೂನಷ್ಟು ಜ್ಯೂಸ್ ಈ ರೀತಿಯಾಗಿ ರೆಡಿ ಆಗುತ್ತೆ. ಸೊ ಈ ಜ್ಯೂಸ್ಗೆ ನಾನಿಲ್ಲಿ 1 ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಹರಳೆಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾಸ್ಟರ್ ಆಯಿಲ್ ಇಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ನೋ ಪ್ರಾಬ್ಲಮ್. ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ವುಡನ್ ಕೋಮ್ನ ಯೂಸ್ ಮಾಡಿಕೊಂಡು ಕೂದಲನ್ನು ಚೆನ್ನಾಗಿ ಕಾಮ್ ಮಾಡ್ತಾ ಇದ್ದೀನಿ. ಸೊ ಹೇರ್ ಫಾಲ್ ಆಗ್ತಾ ಇದ್ದರೆ ಈ ಟ್ರಿಕ್ನ ಫಾಲೋ ಮಾಡಿ. ನಾರ್ಮಲ್ ಕಾಮ್ನ ಅವಾಯ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ವುಡನ್ ಕಾಮ್ನ ಯೂಸ್ ಮಾಡ್ಕೊಳ್ಳಿ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಈಗ ನಾನಿಲ್ಲಿ ಆನಿಯನ್ ಜ್ಯೂಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಮೆಲ್ ಬರುತ್ತೆ, ಬಟ್ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಹೀಗಾಗಿ ಆದಷ್ಟು ಸ್ಮೆಲ್ನ ಅವಾಯ್ಡ್ ಮಾಡ್ಕೊಳ್ಳಿ, ಸ್ಮೆಲ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ತಾ ಬನ್ನಿ. ನಾನಿಲ್ಲಿ ಯಾವ ರೀತಿಯಾಗಿ ಕರೆಕ್ಟ್ ವೇದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಕಾಟನ್ ಪ್ಯಾಡ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸೆಕ್ಷನ್ ವೈಸ್ ಡಿವೈಡ್ ಮಾಡ್ತಾ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಕ್ಯಾಲ್ಪ್ ಅಪ್ಲೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಆನಿಯನಲ್ಲಿ ತುಂಬ ಹೆಚ್ಚಾಗಿ ಸಲ್ಫರ್ ಕಂಟೆಂಟ್ ಆಗಲಿ, ಆ್ಯಂಟಿ ಇನ್ಫ್ಲಾಮೆಂಟ್ರಿ, ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಸ್ಕ್ಯಾಲ್ಪಲ್ಲಿರೋ ಇನ್ಫೆಕ್ಷನ್ನ ಕಡಿಮೆ ಮಾಡುತ್ತೆ. ಸ್ಕ್ಯಾಲ್ಪ್ನ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕ್ಯಾಲ್ಪ್ ಹೆಲ್ದಿ ಆಗಿದ್ದರೆ ಆಟೋಮೆಟಿಕ್ಲಿ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗಿ ಹೇರ್ ರೀಗ್ರೋತ್ ಆಗುತ್ತೆ. ಸೊ ಈ ರೀತಿಯಾಗಿ ಸೆಕ್ಷನ್ ವೈಸ್ ಡಿವೈಡ್ ಮಾಡ್ತಾ ಜ್ಯೂಸನ್ನ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನೊಂದು, ನಿಮ್ಗೇನಾದರೂ ಕೋಲ್ಡ್ ಇದ್ದರೆ, ಅಲರ್ಜಿ ಇದ್ದರೆ, ಸೈನಸ್ ಪ್ರಾಬ್ಲಮ್ ಇದ್ದರೆ ಅಂಥವರು ಆದಷ್ಟು ಆನಿಯನ್ ಜ್ಯೂಸನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಈ ರೆಮಿಡಿ ನಿಮ್ಗೆ ಅಲ್ವೇ ಅಲ್ಲ, ಯಾಕಂದರೆ ಇದನ್ನು ಅಪ್ಲೈ ಮಾಡೋದ್ರಿಂದ ಕೋಲ್ಡ್ ಆಗುತ್ತೆ. ಹೀಗಾಗಿ ಆದಷ್ಟು ಕೋಲ್ಡ್ ಇರೋರು, ಸೈನಸ್ ಪ್ರಾಬ್ಲಮ್ ಇರೋರು, ಸ್ಮೆಲ್ ಆಗಲ್ಲ ಅನ್ನೋರು ಆದಷ್ಟು ಅವಾಯ್ಡ್ ಮಾಡಿಕೊಂಡು, ನಾನು ಇನ್ನೊಂದು ವಿಡಿಯೋದಲ್ಲಿ ಬೇರೆ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬೇರೆ ರೆಮಿಡಿನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದನ್ನು ನೀವು ಟ್ರೈ ಮಾಡ್ಕೊಳ್ಬೋದು. ಜ್ಯೂಸ್ ಅಪ್ಲೈ ಮಾಡಿದ ನಂತರ ಕೊಂಬನ್ನ ಯೂಸ್ ಮಾಡಿಕೊಂಡು ನಿಧಾನವಾಗಿ ಈ ರೀತಿಯಾಗಿ ಬಾಚ್ಕೊಳ್ಳಿ, ಕಾಮ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆನಿಯನ್ ಜ್ಯೂಸ್ ಕರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಆಗುತ್ತೆ. ಅಪ್ಲೈ ಮಾಡಿದ ನಂತರ ಕೂದಲನ್ನು ಕಟ್ಟಿ 1 ಗಂಟೆ ಕಾಲ ಹಾಗೆ ಬಿಡಿ. ಇದಕ್ಕಿಂತ ಹೆಚ್ಚಾಗಿ ಇಡೋಕ್ಕೆ ಹೋಗಬೇಡಿ. ಇಲ್ಲ 1ರಿಂದ 2 ಗಂಟೆ ಇಡ್ಬೋದು, ಅದಕ್ಕಿಂತ ಹೆಚ್ಚಾಗಿ ಇಡೋಕ್ಕೆ ಹೋಗಬೇಡಿ. 1 ಗಂಟೆ ಆದ ನಂತರ ಕೆಮಿಕಲ್ ಫ್ರೀ ಇರುವಂಥ ಶಾಂಪು ಯೂಸ್ ಮಾಡಿಕೊಂಡು ವಾಶ್ ಮಾಡಿ. 1 ಗಂಟೆ ಆದ ನಂತರ ಕೂದಲನ್ನು ವಾಶ್ ಮಾಡೋಕ್ಕೆ, ಕೂದಲನ್ನು ತೊಳೆಯೋಕ್ಕೆ ನಾನಿವತ್ತು ಮಾಮಾಅರ್ತ್ ಆನಿಯನ್ ಶಾಂಪು, ಮಾಮಾಅರ್ತ್ ಆನಿಯನ್ ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೀನಿ ವಿತ್ ಆನಿಯನ್ ಪ್ಲ್ಯಾಂಟ್ ಕೆರಿಟಿನ್. ಸೊ ಈ ರೀತಿಯಾಗಿ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬರುತ್ತೆ. ಫಾರ್ ಹೇರ್ ಫಾಲ್ ಕಂಟ್ರೋಲ್ಗೋಸ್ಕರ ರೆಡಿ ಮಾಡಿರೋಂಥ ಶಾಂಪು, ಕಂಡೀಷ್ನರ್, ಪ್ಯಾರಾಬಿನ್ ಫ್ರೀ, SLS ಫ್ರೀ, ಡರ್ಮಟಾಲಜಿಕಲಿ ಟೆಸ್ಟೆಡ್,
ಆಲ್ ಸ್ಕ್ಯಾಲ್ಪ್ನವರು, ಆಯಿಲಿ ಸ್ಕ್ಯಾಲ್ಪ್, ಡ್ರೈ ಸ್ಕ್ಯಾಲ್ಪ್ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬರುತ್ತೆ. ಮಾಮಾ ಅರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್, ಅವ್ರು ಎಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, 2ರಷ್ಟು ಪ್ಲಾಸ್ಟಿಕ್ನ ರೀಸೈಕ್ಲಿಂಗ್ ಕೂಡ ಮಾಡೋದು. ಸೊ ತುಂಬ ಹೇರ್ ಫಾಲ್ ಆಗ್ತಾ ಇದ್ದರೆ, ಕಂಟ್ರೋಲ್ ಆಗ್ತಾ ಇಲ್ಲ, ಒಂದೊಳ್ಳೆ ಶಾಂಪೂ ಕಂಡೀಷ್ನರ್ನ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರು ಈ ಶಾಂಪೂ ಕಂಡೀಷ್ನರ್ ಟ್ರೈ ಮಾಡಿ ಡೆಫಿನೆಟ್ಲಿ ತುಂಬಾ ಇಷ್ಟಪಡ್ತೀರಾ. ಈಗ ನಾನು ಶಾಂಪೂ ಅಪ್ಲೈ ಮಾಡ್ತಾ ಇದ್ದೀನಿ. ಕೆಲವೊಂದು ಜನ ಏನು ಮಾಡ್ತೀರಾ, ಶಾಂಪೂ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀರಾ, ಅದು ತಪ್ಪು, ರಾಂಗ್. ಡೈರೆಕ್ಟಾಗಿ ಶಾಂಪೂ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ಈ ರೀತಿಯಾಗಿ ಡೈಲ್ಯೂಟ್ ಮಾಡ್ಕೊಳ್ಳಿ. ಏನಿಲ್ಲ, ಸ್ವಲ್ಪ ನೀರಿಗೆ ಶಾಂಪೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂದಲನ್ನು ವೆಟ್ ಮಾಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಶಾಂಪೂ ಹಾಕಿ ಕೂದಲಿಗೆ ಮಸಾಜ್ ಮಾಡ್ಕೊಳ್ಳಿ. ಜಂಟ್ಲಿ ತುಂಬ ರಬ್ ಮಾಡೋಕ್ಕೆ ಹೋಗ್ಬೇಡಿ, ಹಾರ್ಶಾಗಿ ರಬ್ ಮಾಡೋದ್ರಿಂದ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗುತ್ತೆ. ಸೊ ಈ ಶಾಂಪೂ ಅಲ್ಲಿ ತುಂಬ ಹೆಚ್ಚಾಗಿ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ಇದು ಹೇರ್ ಫಾಲ್ನ ಕಡಿಮೆ ಮಾಡಿ ಹೇರ್ನ ರೀಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹೇರ್ ರೂಟ್ನ ಸ್ಟ್ರಾಂಗ್ ಮಾಡುತ್ತೆ, ಇನ್ನು ಕೂದಲನ್ನು ಜಂಟ್ಲಿ ಕ್ಲೀನ್ಸ್ ಮಾಡುತ್ತೆ, ನರಿಷ್ ಮಾಡುತ್ತೆ. ಸೊ ನೋಡಿ, ಈ ರೀತಿಯಾಗಿ ನಿಧಾನವಾಗಿ ಹೇರ್ನ ವಾಶ್ ಮಾಡ್ಕೊಳ್ಳಿ. ಹೇರ್ ವಾಶ್ ಆದ ನಂತರ ನಾನಿಲ್ಲಿ ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಕಂಡೀಷ್ನರ್ನ ಕರೆಕ್ಟ್ ವೇದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅನ್ನೋರು ನೋಡ್ಬೋದು. ನಾನಿಲ್ಲಿ ₹1 ಕಾಯಿನಷ್ಟು ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಕಂಡೀಷ್ನರ್ನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಈ ರೀತಿಯಾಗಿ ಹೇರ್ ಲೆಂತ್ಗೆ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ತಾ ಇರುವಾಗ ಈ ರೀತಿಯಾಗಿ ಬಿಡಿಸಿ ಬಿಡಿಸಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಅಪ್ಲೈ ಮಾಡೋದ್ರಿಂದ ಕಂಡೀಷ್ನರ್ ಚೆನ್ನಾಗಿ ಅಪ್ಲೈ ಆಗುತ್ತೆ. ಇನ್ನು ಕಂಡೀಷ್ನರ್ ಅಪ್ಲೈ ಮಾಡಿದ ನಂತರ ಒಂದು 5ರಿಂದ 10 ನಿಮಿಷ ಕಾಲ ಹಾಗೆ ಬಿಡಿ. 5ರಿಂದ 10 ನಿಮಿಷ ಆದ ನಂತರ ಈ ರೀತಿಯಾಗಿ ಕೂದಲನ್ನು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ತಾ ಇರುವಾಗ ನೀವು ಫೀಲ್ ಮಾಡ್ತೀರಾ ಕೂದಲು ತುಂಬಾ ಸ್ಮೂತ್ ಸಾಫ್ಟ್ ಆಗುತ್ತೆ. ತುಂಬ ಹೇರ್ ಫಾಲ್ ಆಗ್ತಾ ಇದ್ದರೆ ನೀವು ಒಂದೊಳ್ಳೆ ಶಾಂಪೂ ಮತ್ತು ಕಂಡೀಷ್ನರ್ನ ಸರ್ಚ್ ಮಾಡ್ತಾ ಇದ್ದರೆ ಮಾಮಾ ಅರ್ತ್ ಅವನೇನು ಶಾಂಪೂ ಕಂಡೀಷ್ನರ್ ಟ್ರೈ ಮಾಡಿ ಡೆಫಿನೆಟ್ಲಿ ತುಂಬ ಇಷ್ಟಪಡ್ತೀರಾ. ಈಗ ಹೇರ್ ವಾಶ್ ಆದ ನಂತರ ನಾನು ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಕೂದಲು ತುಂಬ ಚೆನ್ನಾಗಿ ಹೆಲ್ದಿ ಸ್ಮೂತ್ ಸಾಫ್ಟ್ ಆಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ಲ, ಈರುಳ್ಳಿ ಜ್ಯೂಸ್, ಆನಿಯನ್ ಜ್ಯೂಸ್ನ ಯಾವ ರೀತಿಯಾಗಿ ಕರೆಕ್ಟಾಗಿ ಅಪ್ಲೈ ಮಾಡೋದು ಅಂತ ಕರೆಕ್ಟ್ ವೇದಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇನ್ನು ಇದನ್ನು ಯಾರು ಅಪ್ಲೈ ಮಾಡಬಾರ್ದು, ನಿಮ್ಗೆ ಏನಾದರೂ ತುಂಬ ಕೋಲ್ಡ್ ಆಗ್ತಾ ಇದ್ದರೆ, ನಿಮಗೆ ಸೈನಸ್ ಪ್ರಾಬ್ಲಮ್ ಇದ್ರೆ ಅಂಥವ್ರು ಆದಷ್ಟು ಈರುಳ್ಳಿ ಜ್ಯೂಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಹೊರಗಡೆ ಕೋಲ್ಡ್, ಈರುಳ್ಳಿ ಜ್ಯೂಸ್ ಅಪ್ಲೈ ಮಾಡೋದ್ರಿಂದ ಇನ್ನೂ ಕೋಲ್ಡ್ ಆಗೋ ಚಾನ್ಸ್ ಇರುತ್ತೆ. ಹೀಗಾಗಿ ಆದಷ್ಟು ಸೈನಸ್ ಪೇಷಂಟ್ಗಳನ್ನ ಇದನ್ನು ಅವಾಯ್ಡ್ ಮಾಡಿ. ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇನ್ನು ಶಾಂಪೂ ಕಂಡೀಷ್ನರ್ನ ನಾನು ಆಲ್ರೆಡಿ 2-3 ಟೈಮ್ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ಟ್ರೈ ಮಾಡ್ಕೊಳ್ಬೋದು. ತುಂಬ ಹೇರ್ ಫಾಲ್ ಆಗ್ತಾ ಇದ್ದರೆ, ತುಂಬ ಹೇರ್ ಲಾಸ್ ಆಗ್ತಾ ಇದ್ದರೆ, ಇಚ್ಚಿನೆಸ್ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ ಅಂಥವ್ರಿಗೆ ಹೇಳಿ ಮಾಡಿಸಿರೋಂಥ ರೆಮಿಡಿ ಇದು. ಮತ್ತು ಶಾಂಪೂ ಕಂಡೀಷ್ನರ್ ನಾನು ಕೆಲವೊಂದು ಜನ ಕೇಳ್ತಾ ಇರ್ತೀರಾ, ಒಂದೊಳ್ಳೆ ಶಾಂಪೂ ಹೇಳಿ, ಒಂದೊಳ್ಳೆ ಕಂಡೀಷ್ನರ್ ಹೇಳಿ ಅಂತ. ಸೊ ಆನಿಯನ್ ಶಾಂಪೂ, ಆನಿಯನ್ ಕಂಡೀಷ್ನರ್ ಟ್ರೈ ಮಾಡಿ ಡೆಫಿನೆಟ್ಲಿ ತುಂಬಾ ಇಷ್ಟಪಡ್ತೀರಾ. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಇನ್ನು ಮಾಮಾ ಅರ್ತ್ ಎಲ್ಲ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನಾಯ್ಕಾ, ಪರ್ಪಲ್, ಫ್ಲಿಪ್ಕಾರ್ಟಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ. ಇವ್ರದೇ ಆದಂಥ ವೆಬ್ಸೈಟ್ ಕೂಡ ಬರುತ್ತೆ, mamaearth.in ಅಂತ. ಸ್ಕ್ರೀನ್ ಮೇಲೆ ನಾನೊಂದು ಕೋಡ್ನ ಮೆನ್ಷನ್ ಮಾಡ್ತಾ ಇದ್ದೀನಿ, NB2023 ಅಂತ. ಈ ಕೋಡ್ನ ಯೂಸ್ ಮಾಡಿಕೊಂಡು mama.in ಅಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಅಪ್ ಟು 20% ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಆನ್ಲೈನ್ ಅಂತ ಅಷ್ಟೆಲ್ಲ, ಹೊರಗಡೆ ಕೂಡ ಆರಾಮಾಗಿ ಮಾಮಾ ಅರ್ತ್ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನೀವು ಬಾಯ್ ಮಾಡ್ಕೊಳ್ಬೋದು. ಕಾಸ್ಮೆಟಿಕ್ ಶಾಪಲ್ಲಿ, ಮೆಡಿಕಲ್ ಶಾಪಲ್ಲಿ ಕೂಡ ಈಸಿಯಾಗಿ ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳು ಸಿಗ್ತಾ ಇವೆ. ಹೀಗಾಗಿ ಆರಾಮಾಗಿ ಬಾಯ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇನ್ನು ಇವತ್ತು ನಾನು ಶೇರ್ ಮಾಡಿರೋಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.